ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಕ್ಕೆ ಮತ್ತೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇರೋದು ಟೀಸರ್ನಲ್ಲಿ ಇರುವಂತಹ ಒಂದು ಅಸಭ್ಯ ದೃಶ್ಯಕ್ಕೆ, ಒಂದು ಅಶ್ಲೀಲ ದೃಶ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಟೀಕೆ ಎದುರಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಟೀಸರ್ ಬಿಡುಗಡೆ ಆದಾಗಲಿಂದ ಜನವರಿ 8 ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಒಂದಲ್ಲ ಒಂದು ವಾದ ವಿವಾದಕ್ಕೆ ಕಾರಣ ಆಗ್ತಾನೇ ಇದೆ. ನಿನ್ನೆ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕ ದೂರನ್ನು ನೀಡಿತು. ಇಂದು ಸಿನಿಮಾ ವಿರುದ್ಧ ಮಕ್ಕಳ ಆಯೋಗಕ್ಕೆ ದೂರು ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ವಕೀಲರೊಬ್ಬರು ದೂರನ್ನ ಸಲ್ಲಿಸಿದ್ದಾರೆ. ಟಾಕ್ಸಿಕ್ ಸಿನಿಮಾ ಟೀಸರ್ನಲ್ಲಿ ಅಶ್ಲೀಲ ದೃಶ್ಯವನ್ನ ಅಳವಡಿಸಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವಿರುದ್ಧವಾಗಿ ಮಕ್ಕಳ ಸ್ವಾಸ್ಥ್ಯಕ್ಕಿದು ಧಕ್ಕೆ ಉಂಟು ಮಾಡುತ್ತೆ ಅನ್ನೋದಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಚಿತ್ರದ ಟೀಸರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪತ್ರವನ್ನ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಈಗ ಬರೆದಿದ್ದಾರೆ. ಹೈಕೋರ್ಟ್ನ ವಕೀಲರಾಗಿರುವಂತಹ ಲೋಹಿತ್ ಹನುಮಾಪುರ ಅವರು ದೂರನ್ನು ಸಲ್ಲಿಸಿರೋದು ಗಮನಿಸಿದ್ರಿ. ಈ ಸಿನಿಮಾದ ಟೀಸರ್ನಲ್ಲಿ ಒಂದು ಅಸಭ್ಯವಾದ ಈ ನಾಯಕ ನಟ ಮತ್ತು ನಾಯಕ ನಟಿ ಒಂದು ಕಾರ್ನಲ್ಲಿ ತೊಡಗಿಕೊಳ್ಳಿರುವಂತಹ ಒಂದು ಕ್ರಿಯೆಗೆ ವಿರೋಧಿಸಿ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗಿರೋದು. ಸಂಬಂಧಪಟ್ಟ ಹಾಗೆ ಲೋಹಿತ್ ಹನುಮಾಪುರ ಅನ್ನುವರು ಹೈಕೋರ್ಟ್ನ ವಕೀಲರು ಈಗ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಸಿನಿಮಾದ ಜವಾಬ್ದಾರಿ ಏನು ಅನ್ನುವಂತಹ ಚರ್ಚೆಗಳು ಇದರಿಂದ ಉದ್ಭವ ಆಗುತ್ತೆ. ಸಿನಿಮಾ ಮತ್ತು ಸಿನಿಮಾ ನಟರ ಜವಾಬ್ದಾರಿ ಏನು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗದೆ ಉಳಿಯೋದಿಲ್ಲ. ಒಬ್ಬ ಹಾಲಿವುಡ್ ಮಟ್ಟಕ್ಕೆ ಕನ್ನಡದ ಚಂದನವನದಿಂದ ಬೆಳೆಯುತ್ತಾನೆ ಅನ್ನೋದಾದರೆ ಅದು ಒಳ್ಳೆಯ ರೀತಿಯಲ್ಲೇ ಬೆಳೆಯಬೇಕು ಅನ್ನುವಂತಹ ವಾದ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ. ನಟ ಯಶ್ ಮೇಲೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು. ಆದರೆ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಏನನ್ನ ತೋರಿಸಿದ್ದಾರೆ ಅನ್ನುವುದರ ಬಗ್ಗೆ ಕೂಡ ಇನ್ನಷ್ಟು ತಿಳಿಬರಬೇಕಿದೆ. ಆದರೆ ಈ ಟೀಸರ್ನಲ್ಲಿ ಈ ರೀತಿಯಾಗಿ ಒಂದು ಅಸಭ್ಯ ದೃಶ್ಯವನ್ನು ಅಳವಡಿಸಿರುವುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮಹತ್ತರವಾದಂತಹ ಒಂದು ಚರ್ಚೆ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಲೋಹಿತ್ ಹನುಮಾಪುರ ಅನ್ನುವರು ಹೈಕೋರ್ಟ್ನ ಲಾಯರ್ ಅವರು ಈಗಾಗಲೇ ದೂರನ್ನು ಸಲ್ಲಿಸಿದ್ದಾರೆ. ಇವತ್ತು ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಮಹಿಳಾ ಆಯೋಗಕ್ಕೆ, ರಾಜ್ಯ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕದವರು ದೂರನ್ನು ಸಲ್ಲಿಸಿದ್ರು. ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ವಕೀಲರಾಗಿರುವಂತಹ ಲೋಹಿತ್ ಹನುಮಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ ಮತ್ತೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ನೀವು ಮುಂದಾಗಿದ್ದೀರಿ. ಏನ್ ಹೇಳ್ತೀರಿ ಹೆಚ್ಚಿನ ಮಾಹಿತಿಯನ್ನ? ಸರ್, ಮಕ್ಕಳ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಯಾಕೆಂದ್ರೆ ಕಾನೂನಾತ್ಮಕವಾಗಿ ಮಕ್ಕಳ ಆಯೋಗದ ಕಾಯ್ದೆ ಏನ್ ಬರುತ್ತೋ ಅದು ಕ್ಲಿಯರ್ಲಿ ಅಟ್ರಾಕ್ಟ್ ಆಗ್ತಾ ಇದೆ. ಈ ಒಂದು ದೃಶ್ಯಾವಳಿ ಆಗಿರ್ಬೋದು, ಬರೇ ನಾನು ಹೇಳ್ತಾ ಇರೋದು ಇದು ಉಲ್ಲೇಖ, ಇದು ಟಾಕ್ಸಿಕ್ ಅನ್ನೋ ಒಂದು ಮೂವಿಯ ಉಲ್ಲೇಖ. ಆದ್ರೆ ಸಮಾಜದಲ್ಲಿ ಬರ್ತಾ ಇರುವಂತದ ಅಶ್ಲೀಲತೆಯ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರುವಂತದ್ದು ಈಸಿಯಾಗಿ ಆಕ್ಸೆಸ್ ಆಗ್ತಿರುವಂತ ಒಂದು ಕಾರಣಕ್ಕೆ ಮಕ್ಕಳ ಆಯೋಗದ ಕಾಯ್ದೆ ಲಾ ಇಂಪ್ಲಿಮೆಂಟ್ ಮಾಡೋದು ಕೂಡ ಅದ್ರ ಪ್ರಮುಖವಾದ ಫಂಕ್ಷನಿಂಗ್ ಅಂತ ಹೇಳಿ ಆಕ್ಟ್ ಅಲ್ಲಿ ಅದನ್ನ ನಮೂದನೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಈ ಒಂದು ದೂರಿನ ಮೇಲೆ ನಾವು ಉಲ್ಲೇಖ ಮಾಡಿರುವಂತವ್ರ ಮೇಲೂ ಕೂಡ ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳ್ಬೋದು. ಆ ರೀತಿಯಾಗಿ ಒಂದು ಕಾಯ್ದೆಯಲ್ಲಿ ಅಟ್ರಾಕ್ಟ್ ಆಗಿರೋದ್ರಿಂದ ಇದು ನಾವು ಮಕ್ಕಳ ಕಾಯ್ದೆ ಮಕ್ಕಳ ಒಂದು ಆಯೋಗಕ್ಕೆ ನಾವು ಇದನ್ನ ದೂರ ಸಲ್ಲಿಸಿದೀವಿ ಸರ್. ನಾವು ಮೊದ್ಲೇ ಹೇಳಿದ ಹಾಗೆ ನಾನು 3 ದಿನ ಮುಂಚೆ ಸೆನ್ಸಾರ್ ಮಂಡಳಿಯಲ್ಲೂ ಕೂಡ ದೂರು ಕೊಟ್ಟೆ. ಮತ್ತೆ ನಮ್ಮ ಪಕ್ಷದಿಂದ ಮಹಿಳಾ ವಿಂಗ್ಸ್ ಕಡೆಯಿಂದ ನಾನು ಮಹಿಳಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಕೊಡ್ಸಿದೀನಿ. ಈಗ ನಾನು ಮಕ್ಕಳ ಆಯೋಗಕ್ಕೆ ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ಆಮ್ ಆದ್ಮಿ ಪಾರ್ಟಿಯಿಂದ ನಿರಂತರವಾಗಿ ನಾವು ಇದನ್ನ ಸರಿಪಡಿಸುವವರೆಗೂ ಬಿಡಲ್ಲ ಅಂತ. ಅಂದ್ರೆ ಪ್ರಾರಂಭ ಮಾಡಿ ಏನೋ ಸ್ಟಾರ್ಟ್ ಮಾಡಿ ಮೇಲೆ ಬಂದು ಮನೆಗೆ ಹೋಗೋ ರೀತಿ ಅಲ್ಲ. ಇದನ್ನ ಕಾನೂನ ತಿದ್ದುಪಡಿ ಕೊಡಿ ಅಂತ, ಒಂದು ಪೊಲಿಟಿಕಲ್ ಪಾರ್ಟಿ ಮಾಡುವಂತ ಕೆಲಸವೇ ಕಾನೂನ ತಿದ್ದುಪಡಿ ಮಾಡಿ ಅಂತ. ಆ ರೀತಿಯಾದ ಒಂದು ಕೆಲಸವನ್ನು ನಾವು ಕೈ ಎತ್ಕೊಂಡಿದೀವಿ ಸರ್. ಇನ್ನು ಮುಂದಿನ ಕಾನೂನಾತ್ಮಕ ಹೋರಾಟ ಏನಿರುತ್ತೆ ಅಂದ್ರೆ, ಈಗ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ನೀವು ಏನು ವರದಿಯನ್ನು ಇದು ಒಂದು ದೂರನ್ನ ಕೊಟ್ಟಿದ್ದೀರಿ, ಕಾನೂನಾತ್ಮಕವಾಗಿ ಹೋರಾಟವನ್ನು ಏನಾದ್ರು ಮಾಡ್ತೀರಾ ಅಂತ? ಖಂಡಿತವಾಗ್ಲು ಇದು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಂತದ್ದು. ನಿನ್ನೆ ಮಕ್ಕಳ ಆಯೋಗದಿಂದ ನೋಟಿಸ್ ಹೋಗಿದೆ ಸೆನ್ಸಾರ್ ಮಂಡಳಿಗೆ, ಸರ್ಕಾರದಿಂದ ನೋಟಿಸ್ ಹೋಗಿದೆ, ಫೈಲ್ ಒಂದು ರೆಡಿ ಆಗಿದೆ. ಸೊ ಹಾಗಾಗಿ ಇವತ್ತು ಮಕ್ಕಳ ಆಯೋಗದಿಂದ ಕೂಡ ಎಲ್ಲಾ ಪಾರ್ಟೀಸ್ಗಳಿಗೂ ಒಂದು ನೋಟಿಸ್ ಹೋಗುತ್ತೆ, ಸರ್ಕಾರದ ನೋಟಿಸ್ ಹೋಗುತ್ತೆ. ಅದ್ರ ಮೇಲೆ ನಾವು ಹೈಕೋರ್ಟ್ ನ ಈಸಿಯಾಗಿ ಬಾಗಿಲು ತಟ್ಟಬಹುದು ಸರ್. ಈ ರೀತಿ ನಮ್ಮ ಭಾರತ ದೇಶ
ಇಷ್ಟು ಬೆಳೆದಿದ್ರು ಕೂಡ ಎಷ್ಟು ಚೆನ್ನಾಗಿ ಕೈ ಚೆಲ್ತಾರೆ ಅಂದ್ರೆ ನಮ್ಮವರು ಅವ್ರು ಹೇಳ್ತಾ ಇದ್ದಾರೆ, ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಅಂತ ಕಾರಣಗಳು ನಮ್ಗೆ ಅಳವಡಿಕೆ ಆಗಲ್ಲ, ನಮಗ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ನೆಗ್ಲಿಜಿಬಲ್ ಆಕ್ಟ್ ಅಲ್ವಾ? ಹಂಗಂದ್ರೆ ಭಾರತ ದೇಶದಲ್ಲಿ ಕಾನೂನು ಮಾಡ್ಕೊಳ್ಳೋಕೆ ತಿರ್ಗಾ ಯಾರು ಬರ್ಬೇಕು ಸರ್ ಕಾನೂನು ಬರೆಯಕ್ಕೆ ಇದಕ್ಕೆ ಅಲ್ವಾ? ಸೊ ಹಾಗಾಗಿ ಸಂವಿಧಾನದಲ್ಲಿ ಹಂಗಾದ್ರೆ ಆ ಉಲ್ಲೇಖನೇ ಇಲ್ವಾ? ಸಾಮಾಜಿಕ ಜಾಲತಾಣನೇ ಇವತ್ತು ದೇಶವನ್ನ ಆಳ್ತಾ ಇರೋವಂಥದ್ದು. ಸೊ ಇದ್ರ ಬಗ್ಗೆ ನಾವು ಕೊಂಚಿತ ಯೋಚನೆ ಮಾಡ್ದಿರಂಗೆ ಮಕ್ಕಳ ಆಯೋಗ ಇರ್ಬೋದು, ಬೇರೆ ಕಾನೂನುಗಳು ಇರ್ಬೋದು, ಎಲ್ಲವೂ ಹಾಳ ಹೋಗ್ತಾ ಇದಾವಲ್ಲ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ತಿದ್ದುಪಡಿ ಆಗ್ಬೇಕು, ಮಾರ್ಪಾಡಾಗ್ಬೇಕು. ಆ ಆಗ್ತಾನೆ ಇದೆ ಸರ್. ಮಕ್ಕಳಿಗೆ ಏನಾದ್ರು ಸಂಬಂಧಪಟ್ಟಂತ ವಿಷಯಗಳು ಬಂದಾಗ ಕಾನೂನನ್ನ ನಾನು ಬದಲು ಮಾಡಬಹುದು, ಅದೇ ಪ್ರಮುಖವಾದ ಪಾತ್ರ ಯಾಕದು ಅಂತ ಇದಾವೆ. ಹಾಗಾದ್ರೆ ಇದು ಮೊನ್ನೆ ಬಂದಿರೋ ಅಶ್ಲೀಲತೆ ಅಂದ್ರೆ, ಪೋರ್ನೋಗ್ರಫಿ ಅಂದ್ರೆ ಎರಡು ಒಂದೇ ಅರ್ಥ ಸರ್. ಹೌದು ಹೌದು ಹೌದು. ಲೋಹಿತ್ ಸರ್, ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಿರೋದು ಏನ್ ಕೇಳಿದ್ರೆ, ನೀವೀಗ ಆಯೋಗಕ್ಕೆ ದೂರು ಕೊಟ್ಟಿದ್ದೀರಿ, ಸೆನ್ಸಾರ್ ಬೋರ್ಡ್ಗೆ ದೂರನ್ನ ಕೊಟ್ಟಿದ್ದೀರಿ, ಈಗ ಸಾರ್ವಜನಿಕ ಹಿತಾಸಕ್ತಿಯ ದೂರನ್ನ, ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಯತ್ನ ಏನಾದ್ರು ಮಾಡ್ತೀರಾ ಕೋರ್ಟ್ ಮಟ್ಟದಲ್ಲಿ? ಅಲ್ಲ, ನಾವು ಇದು ಬರೀ ರಾಜ್ಯದಲ್ಲಿ ಬದಲಾಗಬೇಕು ಅಂತ ಹೇಳ್ತಿಲ್ಲ, ನಾವು ಇಡೀ ದೇಶದಲ್ಲಿ ಬದಲಾಗಬೇಕು ಅಂತ ಹೇಳಿ ಡೆಲ್ಲಿಯ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಇದು ಸಾರ್ವಜನಿಕ ಹಿತಾಸಕ್ತಿಯ ಪಿಟಿಷನ್ ಫೈಲ್ ಮಾಡ್ತೀವಿ ಸರ್. ಓಕೆ ಓಕೆ. ಅಗೇನ್ ರೆಫರೆನ್ಸ್ ಟು ಟಾಕ್ಸಿಕ್ ಮೂವಿ ಅಲ್ಲಿ, ಅದು ಕೂಡ ಪ್ಯಾನ್ ಇಂಡಿಯಾನೇ ಅಲ್ಲ. ಸೊ ಉದಾಹರಣೆ ಬೇಕಲ್ಲ ನಮಗೆ, ಯಾವ ರೀತಿ ಏನು ವೈಲೇಷನ್ ಆಗ್ತದೆ, ಯಾವ ಮಟ್ಟದಲ್ಲಿ ಆಗ್ತದೆ ಅನ್ನೋದನ್ನ ಆ ಮಟ್ಟಕ್ಕೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ವೈಲೇಷನ್ ಆಗಿರೋದು ಇದು ಕ್ಲೀನ್ ಆಗಿ ತೋರಿಸ್ತಾ ಇದೆ. ಸರ್, ಮತ್ತೊಂದು ಪ್ರಶ್ನೆ ಏನ್ ಕೇಳಿದ್ರೆ, ಈ ಟಾಕ್ಸಿಕ್ ಸಿನಿಮಾದಲ್ಲಿರುವಂತಹ ಅಸಭ್ಯ ದೃಶ್ಯವನ್ನ ತೆಗೆದುಹಾಕಬೇಕು ಅನ್ನುವುದನ್ನ ಮಾತ್ರ ನೀವು ಉಲ್ಲೇಖಿಸ್ತಾ ಇದ್ದೀರಾ, ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಬರುವಂತಹ ಪೋರ್ನೋಗ್ರಫಿ ಕೂಡ ಅದು ಬ್ಯಾನ್ ಆಗ್ಬೇಕು ಅನ್ನುವಂತಹ ದೂರು ನಿಮ್ಮ ಅರ್ಜಿಯಲ್ಲಿ ಉಲ್ಲೇಖ ಇರುತ್ತಾ ಏನು ಎತ್ತ? ಒಂದು ಸಬ್ಸ್ಟಾನ್ಷಿಯಲ್ ಅಥವಾ ಕಂಪ್ಲೇಂಟ್ ನೋಡಿದ್ರೆ, ನಾವು ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಯಾವ ಬರ್ತಾವೋ ಅದು ಮಕ್ಕಳಿಗೆ ಈಸಿಯಾಗಿ ಆಕ್ಸೆಸ್ ಆಗಿರುವಂತದ್ದು ಎಲ್ಲಾ ಉದಾಹರಣೆಗಳು ಇದಾವೆ. ಎಲ್ಲದರಲ್ಲೂ ಕೂಡ ನೀವು ಅದ್ರ ರಿಸ್ಟ್ರಿಕ್ಷನ್ಸ್ ತರಬೇಕು ಅನ್ನುವಂಥದ್ದು ನಮ್ಮ ಒಂದು ಟೋಟಲಿ ಆಕ್ಸೆಸಿಬಿಲಿಟಿಯನ್ನ ವಿರೋಧಿಸ್ತಾ ಇದ್ದೀರಿ ನೀವು. ಹೌದೌದು. ಮತ್ತೆ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ನೀವು ಗಮನಿಸಬೇಕಾಗಿರುವಂತದ್ದು, ಬಹಳಷ್ಟು ಪೋರ್ನೋಗ್ರಫಿ ಅಡಲ್ಟ್ ವರ್ಷನ್ಸ್ ಎಲ್ಲ ವಾರ್ನಿಂಗ್ ಕೊಟ್ಟೆ ಕೂಡ ಬರ್ತದವೆ ಸರ್. ಫೇಸ್ಬುಕ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಅಷ್ಟು ಈಸಿಯಾಗಿ ಅದು ಕೂಡ ಆತರ ಏನು ನಮ್ಗೆ ವಿಸಿಬಲ್ ಇಲ್ಲ. ಆದ್ರೆ ಈ ಟೀಸರ್ ಗಳು ಇದಾರಲ್ಲ, ಈ ಟೀಸರ್ಗಳು, ಪಿಕ್ಚರ್ ಟೀಸರ್ಗಳು, ಇವರು ಆ ಕಾನೂನುಗಳನ್ನ ಯಾರು ಪಾಲಿಸ್ತಾ ಇಲ್ಲ ಸರ್. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಒಂದನ್ನ ಅಪ್ಲೋಡ್ ಮಾಡ್ಬೇಕಂದಾಗ, ನನ್ನ ಕಂಟೆಂಟ್ 18 ವರ್ಷದ ಮೇಲ್ಪಟ್ಟಂತ ನೋಡೋದಿದೆ ಅಂತ ಹೇಳಿದ್ರೆ ನಾನು ಅದನ್ನ ಕ್ಲಿಕ್ ಮಾಡ್ಬೇಕು ಸರ್. ನನ್ನ ಪ್ರಶ್ನೆ, ಈ ಟೀಸರ್ಸ್ ಗಳು ಮಾಡ್ತಾ ಇದಾರಲ್ಲ, ಅದನ್ನ ಕ್ಲಿಕ್ ಮಾಡ್ತಾರೋ ಇಲ್ವೋ ಅನ್ನೋಂಥದ್ದು. ಆಗ ಅದು ಯೂಟ್ಯೂಬ್ ಫಿಲ್ಟರ್ ಮಾಡಿ ಬಿಡುತ್ತೆ ಯಾರು ಅಂತ. ಅಕಸ್ಮಾತ್ ಆ ರೀತಿ ಏನಾದ್ರು ನೀವು ಕ್ಲಿಕ್ ಮಾಡಿದ್ರೆ, 18 ವರ್ಷ ಒಬ್ಬ ಅಂತ ಏನಾದ್ರು ಮಾಡಿ ಪಾಲಿಸಿದ್ರೆ, ಅದು ಈ ಲೆವೆಲ್ ರೀಚ್ ಆಗಲ್ಲ. ಅದು ನಿಮಗೆ ಏನು 2,000 3,000 ಏನು ರೆಕಾರ್ಡ್ ಆಗುತ್ತವಲ್ಲ ನಿಮಿಷಕ್ಕೆ, ಅದು ರೀಚ್ ಆಗಲ್ಲ. ಸೊ ಹಾಗಾಗಿ ಈ ಸಿನಿಮಾ ತಂಡ ಅದನ್ನ ಏನ್ ಹೇಳ್ತೀವಿ, ಅದನ್ನ ವೈಲೇಟ್ ಮಾಡಿದೆ ಅದನ್ನ. ಸೊ ಹಾಗಾಗಿ ವಿನೋ ಅವ್ರು ಬೇಕು ಅಂತ ಪರ್ಪಸ್ಫುಲಿ ಅಥವಾ ಇಂಟೆನ್ಷನಲ್ ನೆಗ್ಲಿಜಿಬಲ್ ಮಾಡಿದ್ದಾರೆ. ಅದು ಮಕ್ಕಳ ಒಂದು ಮನಸ್ಥಿತಿಗೆ ಇದು ಕೆಟ್ಟದಾಗಿದೆ, ಕೆಟ್ಟ ಪರಿಣಾಮ ಬಂದಿದ್ದಾವೆ. ನಮಗೆ ಯಾವ್ದೋ ಯಶ್ ಅವ್ರ ಮೇಲೆ ಆಗ್ಲಿ, ಟಾಕ್ಸಿಕ್ಸ್ ಮೇಲೆ ಅಂತೆಲ್ಲ ಸರ್, ನೆಗ್ಲಿಜಿಬಲ್ ಆಗಿ ತಪ್ಪು ಮಾಡೋರು ತಪ್ಪೆ ಅಥವಾ ಇಂಟೆನ್ಷನ್ ಮಾಡೋರು ತಪ್ಪೆ. ಆ ತಪ್ಪು ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳೋಣ ಒಂದ್ಸಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋಗೂ ಕೂಡ ದೇಶದ ಮೇಲೆ ಕಾಳಜಿ ಇದೆಯಾ? ನಾಯಕರುಗಳು ಹಾಲು ಇಸ್ಕೊಂತಿರಲ್ಲ ನೀವು, ಜನಗಳ ಮುಂದೆ ನಿಂತ್ಕೊಂಡು, ನಿಮ್ಗೂ ಕೂಡ ಸಮಾಜ ಮೇಲೆ ಕಾಳಜಿ ಇದೆಯಲ್ಲ ತಿಳ್ಕೊಳಕ್ ಒಂದು ಒಳ್ಳೆ ಸ್ಥಿತಿ ಬಂದಿದೆ. ಹಾಗೆ ಇದನ್ನ ಚೇಂಜ್ ಮಾಡೋದು ಕೂಡ ಒಂದು ಒಳ್ಳೆ ಸಮಯ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಜೊತೆಗೆ ಮಾತನಾಡಿರೋದಕ್ಕೆ. ಥ್ಯಾಂಕ್ ಯು. ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯನ್ನ ಸಲ್ಲಿಸುವುದಕ್ಕೆ ಈಗಾಗಲೇ ಲೋಹಿತ್ ಹನುಮಾಪುರ ಅವರು ಮುಂದಾಗಿರೋದು. ಈ ಟಾಕ್ಸಿಕ್ ಸಿನಿಮಾವನ್ನು ಮಾತ್ರ ಉದ್ದೇಶಿಸಿಕೊಂಡಿರಲಿಲ್ಲ, ಈ ಸಾರ್ವಜನಿಕ ವಲಯದಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಪಪ್ ಆಗುವಂತಹ ಪೋರ್ನೋಗ್ರಫಿ ಪಿಕ್ಚರ್ಸ್ಗಳು, ಅದನ್ನು ವಿರೋಧಿಸಬೇಕು, ಅದನ್ನು ನಿಯಂತ್ರಿಸಬೇಕು ಅನ್ನುವುದನ್ನು ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ, ಸುಪ್ರೀಂ ಕೋರ್ಟಿನಾಗೆ ಸಲ್ಲಿಸುವಂತಹ ಅರ್ಜಿಯಲ್ಲಿ ಅವರು ಉಲ್ಲೇಖಿಸ್ತಾರೆ. ಅದರ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಅನ್ನೋದಾಗಿ ಈಗ ಲೋಹಿತ್ ಹನುಮಾಪುರ ಅವರು ಮಾತನಾಡ್ತಾ ಇದ್ರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ.